ಯಾಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೀರಿ? ನೋಡೋಕೆ ಇಷ್ಟ ಇಲ್ಲದೆ ಇರೋ ವಸ್ತುಗಳು ಕಣ್ಣೆದುರಿಗೆ ಬಂದರೆ ಕಣ್ಣು ಮುಚ್ಕೋಬಹುದು. ಆದರೆ ಯೋಚಿಸೋದಕ್ಕೆ ಇಷ್ಟ ಇಲ್ಲದೆ ಇರೋ ವಿಚಾರಗಳು ಮನಸ್ಸಿಗೆ ಬಂದರೆ ಅವಾಯ್ಡ್ ಮಾಡೋದು ಬಹಳ ಕಷ್ಟ. ಬೇಡ ಬೇಡ ಅಂದ್ರೆ ಮನಸ್ಸಿಗೆ ಬರ್ತದೆ. ಪರದೆ ಎಳೆಯೋದಕ್ಕಾಗೋದಿಲ್ಲ ಅದು ಮನಸ್ಸಿಗೆ. ಜಗದೀಶ ವಿಚಾರ ಹೇಳ್ತಿದ್ದೀರಾ? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ಜಗದೀಶ ನಮ್ಮ ಮನೇಲಿಲ್ಲ, ನಮ್ಮ ಜೊತೆಲಿಲ್ಲ. ಆ ನೋವು ನಮಗೆಲ್ಲ ಇದ್ದೇ ಇರುತ್ತೆ. ಆದರೆ ಅವನು ಎಲ್ಲೋ ಒಂದು ಕಡೆ ಸುಖವಾಗಿದ್ದಾನೆ ಅಂತಂದ್ರೆ ಇರಲಿ ಬಿಡಿ. ಜಗದೀಶ ಬೇರೆ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾನೆ ಹಾಗಂತ ಯಾರು ಹೇಳಿದ್ರು ನಿನಗೆ? ಬೇರೆ ಯಾರೋ ಯಾಕೆ ಹೇಳಬೇಕು? ಜಗದೀಶನೇ ಫೋನ್ ಮಾಡಿ ಹೇಳ್ದ, ಅವನಿಗೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆಯಂತೆ. ಕೆಲಸ ಸಿಕ್ಕಿದೆ. ಯಾವ ಕೆಲಸ? ಏನು ಆ ಕಂಪನಿನಲ್ಲಿ MD ಮಾಡಿ ಕೂಡಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಅವನ್ನ? ಯಾವುದೋ ಒಂದು ಚಿಕ್ಕ ಕಂಪನಿನಲ್ಲಿ ಒಂದು ಸಣ್ಣ ಮ್ಯಾನೇಜರ್ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಎಲ್ಲ ವಿಚಾರ ನನಗೆ ಗೊತ್ತಾಯ್ತು. ನನಗೆ ನಮ್ಮನೆ ಕೆಲಸಗಾರರಿಗೆ, ಡ್ರೈವರಿಗೆ, ಸೆಕ್ಯೂರಿಟಿಯವರಿಗೆ ಕೊಡೋ ಸಂಬಳದ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ನಿನ್ನ ಮಗ. ಸಾವಿರಾರು ಜನನ ಕೈ ಕೆಳಗೆ ಇಟ್ಕೊಂಡು ಕೆಲಸ ಮಾಡಿಸ್ತವನು. ಸಂಬಳ ಕೊಡೋ ಧಣಿ ಆಗಿದ್ದವನು ಇವಾಗ ಯಾರ್ದೋ ಕೈ ಕೆಳಗೆ ಅವ್ರು ಹೇಳೋ ಕೆಲಸ ಮಾಡ್ಕೊಂಡಿರೋ ಕೆಲಸಗಾರನಾಗಿದ್ದಾನೆ. ಇಡೀ ತಿಂಗಳು ಕೆಲಸ ಮಾಡಿ ಕೊನೆಗೆ ಅವರು ಕೊಡೋ ಪುಡಿಗಾಸಿ ಕೈ ಒಡ್ತಾ ಇದ್ದ. ನಮ್ಮ ಕಂಪನಿಯಲ್ಲಿ MD ಆಗಿದ್ದಾಗ ಲಕ್ಷ ಲಕ್ಷ ಡ್ರಾ ಮಾಡ್ತಿದ್ದ. ಈಗ ಸಾವಿರಗಳ ಮುಖ ನೋಡೋದಕ್ಕೆ ತಿಂಗಳೆಲ್ಲ ದುಡಿಬೇಕು. ನಮ್ಮ ಕಂಪನಿನಲ್ಲಿ MD ಆಗಿದ್ದಾಗ ಮರ್ಯಾದೆ, ಗೌರವ ಎಲ್ಲ ಇತ್ತು. ಈಗ ಯಾವುದೋ ಹೆಸರಿಲ್ಲದ ಕಂಪನಿಗೆ ಘನತೆ ಇಲ್ಲದ ಕೆಲಸಕ್ಕೆ ಸೇರಿದ. ದಾಸನ್ ದಾಸ್ ಕಂಪನಿ MD ಆಗಿದ್ದವಂತೆ. ಎಂಥ ಗತಿ ಬಂತು. ಮತ್ತೆ ಅವನು ಫೋನಲ್ಲಿ ನನ್ನ ಹತ್ರ ಹೇಳೇ ಇಲ್ಲ ಇದೆಲ್ಲ. ಏನು ಅಂತ ಹೇಳ್ಕೊತಾನೆ? ಯಾವ ಅಶ್ವಮೇಧ ಮಾಡಿ ಯಾವ ರಾಜ್ಯ ಗೆದ್ದಿದ್ದೀನಿ ಅಂತ ಹೇಳ್ಕೋಬೇಕು ಹೇಳು? ನನ್ನ ರೈವಲ್ ಜೊತೆ ಸೇರ್ಕೊಂಡಿದ್ದಾನೆ ನಿನ್ನ ಮಗ. ಆ ಯಶಸ್ವಿ ಸರ್ಜಿಕಲ್ ಕಂಪನಿ ಪ್ರೊಪ್ರೈಟರ್ ಮಹೇಶ್ವರ್ ಪ್ರಸಾದ್ ನನ್ನ ಕಾಂಪಿಟೇಟರ್. ನನ್ನ ಶತ್ರುಗಳು ಸ್ನೇಹ ಮಾಡ್ತಾನೆ. ಅದು ಒಂದು ಚಿಕ್ಕ ಕಂಪನಿ, ಅದರಲ್ಲಿ ಒಂದು ಚಿಕ್ಕ ಕೆಲಸಕ್ಕೆ ಸೇರಿದ್ದಾನೆ. ಅವನ ಯೋಗ್ಯತೆಗೆ ತಕ್ಕದಾದ ಕೆಲಸವೇ ಅಲ್ಲ ಅದು. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ವಾಕಿಂಗ್ನಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಬಿಟ್ಟು ಹೇಳಿದ್ರು. ಬಸ್ನಲ್ಲಿ ಹೋಗ್ತಾ ಇದ್ದಂತೆ ನಿನ್ನ ಮಗ. ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ. ಒಂದು ವೆಹಿಕಲ್ ಅರೇಂಜ್ ಮಾಡೋಕೆ ಯೋಗ್ಯತೆ ಇಲ್ಲದೆ ಇರುವಂತ ಕಂಪನಿಗೆ ಸೇರಿದಾನೆ ಕೆಲಸಕ್ಕೆ. ಮಗ ಮನೆ ಬಿಟ್ಟು ಹೋದ್ರು, ಎಲ್ಲೋ ಒಂದ್ ಕಡೆ ಸುಖವಾಗಿದ್ದಾನೆ ಅಂತ ಸ್ವಲ್ಪ ಸಮಾಧಾನ ಇತ್ತು. ಆದ್ರೆ ನಮ್ ಜಗದೀಶ ಇಷ್ಟು ಕಷ್ಟ ಪಡ್ತಿದ್ದಾನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಚಿಕ್ಕಂದಿಂದಲೂ ಅವನಿಗೆ ಬಸ್ಸಲ್ಲಿ ಓಡಾಡೋದು ಅಂದ್ರೆ ಆಗ್ತಿರ್ಲಿಲ್ಲ. ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋದ್ರೆ ಬಸ್ಸಲ್ಲಿ ಹೋಗ್ಬೇಕಲ್ಲ ಅಂತ ಟ್ರಿಪ್ಪಿಗೆ ಹೋಗ್ತಿರ್ಲಿಲ್ಲ. ನೆನಪಿದೆ, ಜಗದೀಶ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ನಮ್ಮ ಹತ್ರ ಕಾರ್ ಇರಲಿಲ್ಲ. ಕಂಪ್ನಿ ಆಗ್ತಾನೆ ಬೆಳೀತಾ ಇತ್ತು. ನನ್ನ ಹತ್ರ ಒಂದು ಸ್ಕೂಟರ್ ಇತ್ತು. ಜಗದೀಶ ಸ್ಕೂಲ್ ಬಸ್ಸಲ್ಲಿ ಹೋಗಲ್ಲ ಅಂತಂದ.
ಅದಕ್ಕೆ ನಾನು ಸ್ಕೂಟರ್ನಲ್ಲಿ ಅವನ್ನ ಸ್ಕೂಲಿಗೆ ಬಿಡ್ತಾ ಇದ್ದೆ. ಅವನನ್ನು ಸ್ಕೂಟರ್ನಲ್ಲಿ ಸ್ಕೂಲ್ಗೆ ಬಿಡೋದಕ್ಕೆ ನಾನು ನಮ್ಮ ಆಫೀಸಿಗೆ 1 ಗಂಟೆ ಮುಂಚೆ ಹೋಗ್ತಾ ಇದ್ದೆ. 4-5 ವರ್ಷ ಆಮೇಲೆ ಅವನಿಗೆ ಅಂತ ಒಂದು ಬಾಡಿಗೆ ಕಾರ್ ಗೊತ್ತು ಮಾಡಿದೆ. ಒಳ್ಳೆ ಕಾಲೇಜಲ್ಲಿ ಓದಿಸಿದೆ. ಅವನು MBA ಸೇರಿದಾಗ ಇನ್ನು ಬೈಕ್ ಓಡಾಡೋದು ಬೇಡ ಅಂತ ಹೇಳಿ ಅವನಿಗೋಸ್ಕರ ಅಂತ ಒಂದು ಕಾರ್ ಗಿಫ್ಟ್ ಮಾಡಿದೆ. ನಮ್ಮ ಮಕ್ಕಳು ಸುಖವಾಗಿರಲಿ ಅಂತ ನಾವು ಎಷ್ಟೆಲ್ಲ ಮಾಡ್ತೇವೆ, ಎಷ್ಟೆಲ್ಲ ಅನುಕೂಲಗಳು ಮಾಡಿಕೊಡ್ತೀವಿ. ಆದರೆ ಅವರು ದೊಡ್ಡವರಾದ್ಮೇಲೆ ತಮ್ಮ ಸುಖ ತಮ್ಮ ಸ್ವಾರ್ಥ ನೋಡ್ಕೊಂಡು ಹೊರಟು ಹೋಗ್ಬಿಡ್ತಾರೆ. ಮಕ್ಕಳನ್ನ ಸುಖವಾಗಿ ಬೆಳೆಸೋದು ನಮ್ಮ ಕರ್ತವ್ಯ ರೀ. ನಾವು ಅವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ನಾವು ಹೇಳಿದ್ದೆಲ್ಲ ಅವ್ರು ಕೇಳಬೇಕು ಅಂತಿಲ್ಲ. ಅವ್ರು ದೊಡ್ಡವರಾದ್ಮೇಲೆ ಅವ್ರ ಅಭಿಪ್ರಾಯಗಳಿಗೆ ಅವ್ರ ನಿರ್ಧಾರಗಳಿಗೆ ನಾವು ಬೆಲೆ ಕೊಡ್ಬೇಕಲ್ವಾ? ನಾನಿಲ್ಲ ಅಂತ ಹೇಳಿಲ್ವಲ್ಲ, ಆದರೆ ಆ ನಿರ್ಧಾರ ನನಗೆ ಸರಿ ಅಂತ ಅನ್ನಿಸ್ಲಿಲ್ವಲ್ಲ. ಯಾವಾಗಲೂ ಹೀಗೆ ನೋಡು, ನಾವು ಆಪ್ಷನ್ ಕೊಟ್ಟಾಗ ಮಕ್ಕಳಿಗೆ ಅದು ಸರಿ ಅಂತ ಅನ್ಸೋದಿಲ್ಲ, ಅವ್ರಿಗೆ ಅದು ಸರಿ ಅನ್ನಿಸಿದಾಗ ಒಪ್ಕೋತಾರೆ. ನಿನ್ನ ಮಗನೂ ಅಷ್ಟೇ, ನಾನು ಕೊಟ್ಟ ಆಪ್ಷನ್ ತಿರಸ್ಕರಿಸ್ಬೋದ, ಅವನಿಗೆ ಗೊತ್ತಾಗತ್ತೆ, ಸ್ವಲ್ಪ ದಿವಸ ಅವನ ಅನುಭವಕ್ಕೆ ಬರುತ್ತೆ. ಏನಾಗುತ್ತೋ ಏನ್ ಬಿಡುತ್ತೋ, ಆದ್ರೆ ಮನಸ್ಸಿನ ನೆಮ್ಮದಿ ಹಾಳಾಗೋಯ್ತು. ಇಷ್ಟು ದೊಡ್ಡ ಮನೆ, ಆಳುಗಳು, ಕಾರುಗಳು, ಕೋಟಿಗಟ್ಟಲೆ ಹಣ, ಏನಿದ್ರೇನು ಯಾವ್ದಿದ್ರೇನು ನಮ್ಮ ಮಗ ಎಲ್ಲೋ ಕಷ್ಟ ಪಡ್ತಿದ್ದಾನೆ ಅಂದ್ರೆ ಅದನ್ನ ನೋಡ್ಕೊಂಡು ನಾವು ಸುಖವಾಗಿರಕ್ಕಾಗಲ್ಲ. ಇದಕ್ಕೆಲ್ಲ ಯಾವಾಗ ಒಂದು ಕೊನೆ ಅಂತ ಸಿಗುತ್ತೋ